ಫಸ್ಟ್ ಕೇಳಿಸ್ಕೊಳ್ಳಿ, ಕಾನ್ವರ್ಸೇಷನ್ ನಡೆಸ್ತಾರೆ. ಈಗ ಇವತ್ತು ಸಂಧ್ಯಾ ಹಾಕೊಂಡು PhD ರಿಪೋರ್ಟ್ ಸಬ್ಮಿಷನ್ ಇತ್ತು. ಹೇಗಿತ್ತು? ಪರವಾಗಿಲ್ಲ, ಚೆನ್ನಾಗಿತ್ತು. ಅಂದ್ಕೊಂಡಿದ್ಕಿಂತ ನಾನು ನಿನ್ ಜೊತೆ ಮಾತಾಡ್ತೇನೆ, ನಾನು ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತೇನೆ. ಯಾವತ್ತೂ ಅಷ್ಟೇ, ನಾವು ಲಾಗಲ್ಲಿ ನೀನ್ ಮಾತಾಡ್ತಿದ್ಯಾ ಅಂತ ಮಾತಾಡ್ಬೇಡ. ನಿನಗೆ ತಾಳೋಣ ಸ್ಕ್ರೀನ್ ಟೈಚು ಜಿಫ್ಯಾನ್ ವರ್ಕ್ ಮಾಡ್ತಾವನೆ ತುಂಬ ದಿನಗಳಲ್ಲಿ. ಗೈಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈಗ ಜಸ್ಟ್ ಅಂಗಡಿ ಓಪನ್ ಮಾಡಿ ಬಂದು ತಿಂಡಿಗೆ ಅಂತ ಬಂದೆ. ಮಮ್ಮಿ ಇವತ್ತು ತಿಂಡಿ ಮಾಡೋದ್ರಲ್ಲೆಲ್ಲ ತಿಂಡಿ ಹಾಕ್ಕೊಡ್ಬೇಕಷ್ಟೇ. ಇಡ್ಲಿ ಮಾಡೋರು ಇವತ್ತು ಬೆಳಿಗ್ಗೆನೆ. ಸೊ ಇಡ್ಲಿ ತಿನ್ಕೊಂಡು ಕಾಲೇಜ್ ಹತ್ರ ಹೊರಡಬೇಕು. ನಮ್ಮ ಅಕ್ಕ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾವ್ರೆ, ಸಂಜೆ ಬೆಂಗಳೂರು ಹೋಗ್ಬೇಕಂತೆ. ಸೊ ಅದಕ್ಕೋಸ್ಕರ ಅವ್ರು ಬೆಂಗಳೂರು ಹೋಗೋಕೆ ರೆಡಿ ಆಗೋರೆ. ಇವನು ಹಿಂಸೆ ಇಡ್ತಾನೆ ಇವನೇ ಬೆಳಗ್ಗೆಯಿಂದ ಎಲ್ಲರಿಗೂ. ಅಲ್ಲೆಲ್ಲ ಯಾವ ಸಂಧಿ ಸಿಗ್ತದೆ ಎಲ್ಲ ಸಂಧಿಲೂ ಹೋಗೋಕ್ಕೆ ಟ್ರೈ ಮಾಡ್ತಾನೆ. ಹೇಯ್ ಯಾವ್ಯಾವ ಚಿಕ್ಕ ಸಂಧಿ ಕಾಣಿಸಂಗಿಲ್ಲ, ಎಲ್ಲ ಸಂಧಿ ಒಳಗೂ ಎಸ್ಕೇಪ್ ಅವನೊಂಥರ ಆಗೈತೆ. ಸೊ ಈಗ ತಿಂಡಿ ಮುಗಿಸ್ಕೊಂಡು ಕಾಲೇಜ್ ಹತ್ರ ಹೋಗ್ಬೇಕು. ಇನ್ನೊಂದು ಸ್ವಲ್ಪ ಅದ್ಯಾವುದೋ ಕಾಲೇಜ್ದು ಇನ್ನೊಂದು ಸ್ವಲ್ಪ ಅದೈತೆ, ಅದು ಕೆಲಸ ಮುಗಿಸಿದ್ರೆ. ನೀನೇನು ಒಳಗಡೆ ಬಂದೆ? ನಾನು ಈಚೆ ಹೋಗೋಷ್ಟಲ್ಲಿ ಒಳಗಡೆ ಬಂದ್ಬಿಟ್ಟಿದ್ಯಾ ಏನಮ್ಮ? ಗೈಸ್, ತಿಂಡಿ ಮುಗಿಸ್ಕೊಂಡೆ ಗಾಡಿ ಈಚೆ ಹಾಕಿದಾಯ್ತು. ಬ್ಯಾಗು ತಗೊಂಡು ಹೋಗೋಣ ಅಂತ ಟೈಮ್ ಆಗೋಗೈತೆ. ಅಲ್ಲೇ ಗಾಡಿಯೆಲ್ಲ ಈಚೆ ಹಾಕಿದಾಯ್ತು. ಇದಕ್ಕೆ ಇವತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಇನ್ನೊಂದು ಗಾಡಿಗೂ ಪೆಟ್ರೋಲ್ ತರಬೇಕು. ನೆನ್ನೆ ತಳ್ಳಿಗೆ ಪ್ರೋಗ್ರಾಮ್ ಆಗೋಗ್ಬಿಟ್ಟೈತೆ, ಪೆಟ್ರೋಲ್ ಇಲ್ಲದೆ. ಈಗ ಮತ್ತೆ ಅಂಗಡಿ ಹತ್ರ ಬಂದಿದ್ದೀನಿ. ಒಪ್ಪ ಒಂದು 5 ನಿಮಿಷ ಇರು ಅಂದರು. ಸೊ ಅದಕ್ಕೋಸ್ಕರ ಒಂದು 5 ನಿಮಿಷ ಇದ್ಬಿಟ್ಟು ಆಮೇಲೆ ಹೋಗ್ತೀನಿ ಮತ್ತೆ ಕಾಲೇಜ್ಗೆ. ಟೈಮ್ ಆಗೈತೆ, ಬಟ್ ಒಂದು 5 ನಿಮಿಷ ಇರು ಅಂತ ಹೇಳ್ಬಿಟ್ಟು ಹೋಗೋರೆ. ಶಶಾಂಗಣ್ಣ ಇದು ಮಾಡೋಕ್ಕೆ ಅಂತ ಹೇಳ್ಕೊಡ್ತೀನಿ ಅಂತ ಬಂತು, ಬಟ್ ಏನು ಮಾಡ್ಕೊಡ್ತಾ ಇಲ್ಲ, ನಾನೇ ಮಾಡಿದಾಯ್ತು. ನಮಗೆಲ್ಲ ಹೇಳ್ಕೊಟ್ಟಿದ್ದು ನಮ್ಮ ಅಕ್ಕ ಹೇಳ್ಕೊಟ್ಟಿರೋದು ನಮಗೆ. ರಿಪೋರ್ಟ್ ಸಬ್ಮಿಟ್ ಮಾಡಿದ್ರೆ ಹೆಂಗಿತ್ತು ಕೇಳಿಸ್ಕೊಳ್ಳಿ, ಕಾನ್ವರ್ಸೇಷನ್ ನಡೆಸ್ತಾರೆ. ಈಗ ಇವತ್ತು ಸಂಧ್ಯಾ ಹಾಕೊಂಡು PhD ರಿಪೋರ್ಟ್ ಸಬ್ಮಿಷನ್ ಇತ್ತು. ಹೇಗಿತ್ತು? ಪರವಾಗಿಲ್ಲ, ಚೆನ್ನಾಗಿತ್ತು. ಅಂದ್ಕೊಂಡಿದ್ಕಿಂತ ಸ್ವಲ್ಪ ಈಸಿ. ಅಕ್ಕ ಕ್ವಶನ್ ಕೇಳಿಲ್ವಾ? ಕ್ವಶನ್ ಏನು ಕೇಳಿಲ್ಲ. ಅವ್ರು ಆ್ಯಕ್ಚುಲಿ ಜಸ್ಟ್ ಈ ಕಾನ್ವರ್ಸೇಷನ್ ಇಂದ ಏನು ಯೂಸ್ ಆಗುತ್ತೆ ಅಂದರೆ ಶಶಾಂಗಣ್ಣ PhD ಮಾಡ್ತಾರೆ. ನಾನು ಮಾಡಲ್ಲ. ಅಕ್ಕ ಬಂದರು ಅಕ್ಕ ಮೊನ್ನೆ ನಿಮ್ಮ ಬೈಕ್ ಕಳೆದೋಗಿತ್ತಲ್ಲ, ಕದ್ದವ್ರು ಯಾರು? ಇದೆಲ್ಲ ಕಾಂಟ್ರವರ್ಸಿ ಆಗಂತ ಮಾತಿವೆಲ್ಲ ಹೇಳ್ಬಾರ್ದು. ಅದೆಲ್ಲ ಎಂತ ಕೇಳ್ತಿದ್ಯಾ? ನೀಟಾಗಿ ಮಾತಾಡು, ಸ್ವಲ್ಪ ಮಾತಾಡಿ. ಎತ್ತಿಕ್ಸಿಡು ಶಶಾಂಕಣ. ಡಬಲ್ ಗ್ರಾಜುಯೇಟ್ ಇನ್ನೇ 6 ತಿಂಗಳು ಹೋದ್ರೆ. ಅವ ಅಕ್ಕ ನೋಡು PhD ಮಾಡ್ತಾ ಇರೋದು. ಒಂದು ಸಿನಾರಿಯೋ ಹೇಳ್ತೀನಿ, ಸಿನಾರಿಯೋ ಅಂತ ಕೇಳಿಸ್ಕೊಳ್ಳಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಬೈಕ್ ತರ್ತೀರಾ ಕಾರ್ತಿಕ್? ನೀವು ಬೈಕೆಲ್ಲ ಬಿಟ್ಟು ಬರೋಷ್ಟು ಬುದ್ಧಿವಂತರ ನೀವು. ನಾನು ಬಿಟ್ಟು ಬರ್ತೀನಿ, ಪ್ಲೀಸ್ ನಮ್ಮ ಕಡೆ ಸಪೋರ್ಟ್ ಮಾಡಬೇಕು ನೀವು. ಸರಿ ಆಯ್ತು. ನಾ ಇಲ್ಲ ಹಂಗೆಲ್ಲ ಮಾಡಲ್ಲ. ಇವ್ರಿಗೆ ಏನೋ ಮರ್ತಿರ್ತಾರಪ್ಪ, ಏನೋ ಸ್ಟ್ರೆಸ್ ಇರುತ್ತೆ ಅವ್ರಿಗೆ, ಅವ್ರ ಇಷ್ಟ. ಅದು ಇದು ಏನೂ ಇಲ್ಲ ಇವ್ರಿಗೆ. ನೀನ್ ಮಾಡ್ತಾ ಇರೋದು M.Pharm, ಅವ್ರು PhD ಮಾಡ್ತಾ ಇರೋದು. PhD ಮಾಡೋಕೆ ಎಷ್ಟು ಸ್ಟ್ರೆಸ್ ಇರುತ್ತೆ ಗೊತ್ತಾ? ನಿನಗೆ ಗೊತ್ತಾ? ಅದು ಪಾಪ ಅವ್ರಿಗೆ ಕೇಳಿ ಎಷ್ಟು ಸ್ಟ್ರೆಸ್ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಫ್ರೆಂಡ್ಸ್. ಹೌದು, ನಾನು ನಿನ್ ಜೊತೆ ಮಾತಾಡ್ತೇನೆ, ನಾನು ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತೇನೆ. ಯಾವತ್ತೂ ಅಷ್ಟೇ, ನಾವು ಲಾಗಲ್ಲಿ ನೀನ್ ಮಾತಾಡ್ತಿದ್ಯಾ ಅಂತ ಮಾತಾಡ್ಬೇಡ. ನೀನ್ ಮುಂದೆ ಇಲ್ಲಿ ಕೇಳಿಸ್ಕೊ, ನೀನ್ ಇಲ್ಲಿ ಮಾತಾಡ್ತಿದ್ಯಾ ಅಂತ ಮಾತಾಡ್ಬಿಟ್ಟು ನಿನ್ನ ಜೊತೆ ಇನ್ನೊಬ್ರು ಕೇಳೋ ಅವನಿಗೆ ಗೊತ್ತು ಆ್ಯಕ್ಟಿಂಗ್ ಅಂದ್ರೆ. ಆ್ಯಕ್ಟಿಂಗ್ ಅಂದ್ರೆ ಅವನಿಗೆ ಗೊತ್ತು, ಯಾವ ಥರ ಆ್ಯಕ್ಟಿಂಗ್ ಮಾಡೋದು ಅಂತ. ಆ್ಯಕ್ಟಿಂಗ್ ಮಾಡೋದು ಹೆಂಗೆ ಅಂತ ಅವನಿಗೆ ಗೊತ್ತು. ಆ್ಯಕ್ಟಿಂಗ್ ಕಲ್ಸ್ಕೊಟ್ಟಿದ್ದೆ ಅವನು, ಅವನಿಗೆ ಕಲಿಸಿರೋದು. ಏನಂತ ಸಮಾಚಾರ? ಏನ್ ಹೇಳೋ, ನಾನು ಲಾಕ್ ಮಾಡ್ತೀನಿ ಅಂದ್ಬಿಟ್ಟು ತುಂಬಾ ತಿಂಗಳೇ ಆಗ್ಬೇಕು, ಮಾಡಲೇ ಇಲ್ಲ ಇನ್ನು. ನೀನೇ ಸಿಗ್ತಾ ಇಲ್ಲ ನನಗೆ. ನಿನ್ ಜೊತೆ ಕೊಲಾಬ್ರೇಷನ್ ನೋಡಿ ಫ್ರೆಂಡ್ಸ್, ಕೊಲಾಬ್ ಮಾಡೋಣ. ಮಾಡಕ್ಕೆ ಊಟನ ಅಣ್ಣ ಆಗಿದ್ದು ಹೇಳ್ದವರೆಲ್ಲ ಮಾಡಕ್ಕಾಗಲ್ಲ. ಈ ಮಾತು ಹೇಳ್ಕೊಳಕ್ಕ ನೀ ಮಾಡದೇ ಇದ್ರೆ ಅಕ್ಕ. ದಿ ಪವರ್ ಆಫ್ ದೀಪಿಕಾ. ಎಸ್. ಆರ್ ಯು ಅಂಡರ್? ಏನಕ್ಕ ಹಿಂಗೆ ನೋಡಿ ಫ್ರೆಂಡ್ಸ್, ಇದೇ ಚಾಲೆಂಜ್ ಅಲ್ಲ ಅಕ್ಕ. ಇನ್ನ 2 ದಿವಸನ, 1 ದಿವಸ, ನಾಳೆ ಈಗ ಅನ್ನಕ್ಕ ಈಗಲೇ ಮಾಡ್ತೀನಿ. ಏನಕ್ಕೆ ಅಂತಂದ್ರೆ ನಾವು ಬಡವರು ಫುಲ್ಲು. ನನ್ನ ಹತ್ರ ಆಪಲ್ ಫೋನ್ ಸಬ್ಮಿಟ್ ಮಾಡಿದ್ರಾ? ಫೋನ್ ಇಂಪಾರ್ಟೆಂಟ್ ಸಬ್ಮಿಟ್ ಮಾಡಿದ್ರಾ? ಅದನ್ನು ಮಾಡ್ಕೊಂಡ್ರೆ ಮಾಡೋಗಿ ಫಸ್ಟ್. ಏನು ಅನ್ಕೊಡು ಗೈಸ್. ಈಗ ಜಸ್ಟ್ ಕಾಲೇಜಿಂದ ಈಚೆ ಬಂದಿದ್ದು, ಹೋಗ್ಬೇಕು. ಸೊ ಇನ್ನೂ ಹೋಗಿಲ್ಲ, ಟೈಮ್ ಆಗೈತೆ. ಏನಪ್ಪ ಏನು ನಿನಗೆ ತಾಳೋಣ ಸ್ಕ್ರೀನ್ ಟೈಚು ಜಿಫ್ಯಾನ್ ವರ್ಕ್ ಮಾಡ್ತಾವನೆ ತುಂಬ ದಿನಗಳಲ್ಲಿ. ವರ್ಕು ಏನಾರು ಆನ್ ಮಾಡ್ಬಿಟ್ಟು ಮಾಡೋದು. ಚೇತನ್, ಏನು ಸಮಾಚಾರ? ಬಾ ಉಸ್ಕೋಬೇಡ, ನೀನು ಎಲ್ಲೋದ್ರೂ ಗೊತ್ತಾಯ್ತೀಯ.
ಸೊ ಇವಾಗ ಹೊರಡ್ಬೇಕು, ಟೈಮ್ ಆಗೈತೆ ಮನೆ ಹತ್ರ. ಗೈಸ್ ಈಗ ಜಸ್ಟ್ ಕಾಲೇಜಿಂದ ಬಂದೆ, ಸ್ವಲ್ಪ ಮುಗೀತು, ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಐತೆ, ಅದು ಕೆಲಸ ಮುಗಿಸ್ಬೇಕು. ಯಾವ ಸ್ಕ್ರೀನೆಲ್ಲ ಗೊತ್ತಾಯ್ತು ಜೊತೆಲಿ. ಈಗ ಇನ್ನೂ ಬಂದೆ, ಹಾಲು ತೊಗೊಂಬರ್ಬೇಕು. ಆಲ್ರೆಡಿ 6 ಗಂಟೆ ಆಗೋಗ್ಬಿಟ್ಟಿದೆ. ಇವತ್ತು ಕ್ರಿಕೆಟ್ ಆಡೋಕ್ಕೆ ಹೋಗಿರಲಿಲ್ಲ. ಎಲ್ಲಮ್ಮ ರಾಣಿ ಹೋದ್ರ ಬೆಂಗಳೂರಿಗೆ? 1:30ಗೆ. ಹಾಂ, ಹಾಲು ತರಬೇಕಲ್ಲ, ಹೋಗ್ಬಿಟ್ಟು ಹಾಲು ತೊಗೊಂಬಂದು ಹೋಗ್ಬಿಟ್ಟು ಮೆಡಿಸನ್ ತರಬೇಕು, ಇನ್ನು ಈಸ್ಕೊಂಬರ್ಬೇಕು, ಅದೆಲ್ಲ ಮಾಡೋಣ. ಸೊ ಫಸ್ಟು ಹಾಲು ತೊಗೊಂಬಂದು, ಹಾಲೆಲ್ಲ ತೊಗೊಂಬಂದು ಆಮೇಲೆ ಹೋಗ್ತೀನಿ. ಕಾಸು ಕೊಡಿ ಸರ್. ಅಲ್ಲೇ ಒಳಗಡೆ ತಗೊಳ್ಳಿ ಸರ್, ಹೇಳಿ. ನಾವೇನು ಇಟ್ಕೊಂಡಿಲ್ಲ ಇಲ್ಲಿ. ಈಗ ಹೋಗಿ ಫಸ್ಟ್ ಹಾಲೆಲ್ಲ ತೊಗೊಂಬಂದು ಆಮೇಲೆ ಮಿಕ್ಕಿದ ಕೆಲಸ. ಗೈಸ್ ಇವಾಗ ಹೋಗ್ತಾ ಇದ್ದೀನಿ, ರೇಸ್ವಾಗಿ ಹೋಗಬೇಕು. ಸೊ ಮಳೆ ಸೋನೆ ಬರೋಂಗಾಗೈತೆ, ಬಟ್ ಸೋನೆ ಬರುತ್ತೋ ಬರೋಲ್ವೋ ಗೊತ್ತಿಲ್ಲ. ಹೋಗೋದು ಮಾತ್ರ ಹೋಗ್ತಾ ಇದ್ದೀನಿ, ನೋಡೋಣ ಸೋನೆ ಬರ್ಬೋದು ಇಲ್ಲ. ಅಲ್ಲೇ ಸೋನೆ ಬರ್ತೈತೆ, ಮಳೆ ಇಲ್ಲ ಬಟ್ ಸೋನೆ ಬರ್ತೈತೆ. ಹೋಗ್ಬಿಟ್ಟು ತೊಗೊಂಬರ್ತೀನಿ, ಮತ್ತೆ ಆಮೇಲೆ ಹೋಗೋಕ್ಕಾಗಲ್ಲ. ಎಷ್ಟು ಬಂದಿದ್ದಾಯಿತು 87ಇಂದ. ನಾನು ನಮ್ಮ ಹುಡುಗ ಹೋಗಿದ್ದು, ನಾನು ಈಗ ಜಸ್ಟು ಅಂಗಡಿ ಹತ್ರ ಹೋಗ್ಬೇಕು. ಬಂದಿದ್ದಾಯಿತು ಈಗ ಅಂಗಡಿ ಹತ್ರ. ಇರಿಸಿಯಾಗಿ ಹೋಗಿ ಬಂದಿದ್ದಾಯಿತು. ಅಲ್ಲಿಂದ ಬರ್ಬೇಕಾದ್ರೆ ತೋರಿಸಿದೆಲ್ಲ ಮರ್ತೋಗ್ಬಿಟ್ಟಿದೆ. ನಮ್ಮ ಹುಡುಗ ಅದು ಯಾವುದೋ ಫೋಟೋ ಎಡಿಟ್ ಮಾಡ್ತೀನಿ ಅಂತ ಮಾಡ್ತಾವನ, ಅದೇನು ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಯಾಕಲಾ ಸುಮ್ಮನೆ ಏನೋ ಮಾಡ್ಕೊಡ್ತೀನಿ ಅಂತ ಮಾಡ್ತಾವನೆ, ಮಾಡಲಿಲ್ಲ ಅಂದಾಗೈತೆ. ಬೇರಿಂಗ್ ಹಾಕ್ತೀನಿ ಹಂಗೆ ಇವಾಗ, ಮಾಡಿಲ್ಲ ಅಂದರೆ ನೀಟಾಗಿ. ಅಂಗಡಿ ಕ್ಲೋಸ್ ಮಾಡ್ಕೊಂಡು ಜಸ್ಟ್ ಬಂದೆ. ಈ ನನ್ನ ಮಗ ಹಾಲಿಂದ ಸುಮ್ಮನೆ ಹಿಂಸೆ ಇಡ್ತಾನೆ. ಹೋಯ್ ಬರೆಯೋ. ಸೌಂಡ್ ಇಲ್ಲ ಇವತ್ತು. ಬಂದಿದ್ದ ತಕ್ಷಣ ಈಚೆ ಬಂದ್ಬಿಡ್ತಾನೆ. ನಾನು ಗಾಡಿ ಎಲ್ಲ ಒಳಗಡೆ ಹಾಕಿ ಇವಾಗ ಒಳಗಡೆ ಹೋಗ್ಬೇಕು. ಏನು ಅಡುಗೆ ಮಾಡ್ತಾವ್ರೆ ನೋಡಿಲ್ಲ ಇನ್ನು. ನಮ್ಮಪ್ಪ ನ್ಯೂಸ್ ನೋಡ್ತಾರೆ, ಮಮ್ಮಿ ಅಡುಗೆ ಮಾಡ್ತಾರೆ ಅನ್ಸುತ್ತೆ. ಹಾಂ, ಮಾಡ್ತಾ ಇದ್ದೀನಿ, ಇನ್ನೂ ಆಗಿಲ್ಲ. ಇನ್ನೂ ಆಗಿಲ್ಲ? ಇಷ್ಟು ಬೇಗ ಊಟ ಮಾಡ್ತೀಯಾ? ಬೇಡಪ್ಪ. ಗೈಸ್ ಈಗ ಊಟ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಅವನಿಗೆ ಓರಿಯೋಗೆಲ್ಲ ಅದು ಹಾಲಾಕ್ಬಿಟ್ಟು ಬಂದೆ. ಈಗ ಅವನೇನು ಸಿರೇಂಜಲ್ಲಿ ಹಾಕೋದೇನು ಬೇಡ, ಅವನೇ ಕುಡಿತಾನೆ ಇವಾಗ. ಮುಂಚೆ ಆದರೆ 1-2 ದಿವಸ ಆಗಬೇಕಿತ್ತು, ಬಟ್ ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗೋನೆ. ಅವನೇ ಕುಡಿತಾನೆ, ಏನು ಟೆನ್ಷನ್ ಇಲ್ಲ ಇವಾಗ ಒಂದು. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಬಂದು ನಿದ್ದೆ ಮಾಡಬೇಕು. ನಿದ್ದೆ ಮಾಡೋಕ್ಕೆ ಮುಂಚೆ ಫಸ್ಟು ಎಡಿಟಿಂಗ್ ಇರುತ್ತೆ ಡೈಲಿ. ಏನಿಲ್ಲ ಅಂದರೂ ಎಡಿಟಿಂಗ್ ಇದ್ದೇ ಇರುತ್ತೆ. ಎಡಿಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಮಲಗೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಅದೆಲ್ಲ ಮುಗಿಸ್ಬಿಟ್ಟು ಮಲಗೋಣ. ಅದು ಒಂದು ಸ್ವಲ್ಪ ಪೆಂಡಿಂಗ್ ಇತ್ತು, ನೆನ್ನೆ ಎಲ್ಲ ಡಾಟ್ ಮಾಡಿದೆ. ಒಂದು ಪೆನ್ ತಂದು ಇಟ್ಕೋಬೇಕು, ಮಾರ್ಕರ್ ನೀಟಾಗಿ ಹತ್ತುತ್ತೆ ಎಲ್ಲ, ಅದನ್ನ ಡಾಟ್ ಮಾಡೋಕ್ಕೆ. ಸೊ ಗೈಸ್ ಇವಾಗ ಫೈನಲ್ ಆಗಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.